ನಾಯಕಾಯ ನಮಃ ನಿರ್ವಿಘ್ನಂಕರು 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 ಮಹಾಗಣಪತೆ ನಮಃ ಸರ್ವ ವಿಘ್ನ ಹರೋ ಭವ ಸುವರ್ಣ ದಕ್ಷಿಣಾ ಪ್ರತಿಪಾದಯಾಮಿ ಅಸ್ತು ಪ್ರತಿಪಾದಯ ಮಹಾಗಣಪತಯೇ ನಮಃ ಪ್ರಾರ್ಥೆಯ ನಮಸ್ಕರೋಮಿ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮೈ ಸ್ಥಾಪಯಾಮಿ ಪೂಜೆಯಾಮಿ ಆಗ್ಲಿ ದೇವತಾ ಕರ್ಮಾಂಗ ಚಿಕ್ಕ ಪೂಜೆ ದೊಡ್ಡ ಯಜ್ಞಯಾಗ ಯಾವುದು ಮಾಡೋದು ಮೊದಲು ತಿಳ್ಕೊಳ್ಬೇಕು ಹೇಳಿದ್ದ ತಿಳಿದ ಮಾಡಿದೇನು ಫಲ ಭಟ್ರ ಗಾಡಿಯಲ್ಲಿ ಬಂದ್ರು ಪೂಜೆ ಮಾಡಿದ್ರು ಓಡಿದ್ರು ಅಷ್ಟೇ ತಿಳಿದು ಮಾಡಿದಲ್ಲಿ ಭಕ್ತಿ ಶ್ರದ್ಧೆ ದೇವರು ಕೇಳೋದೇನು ಆಡಂಬರದ ಪೂಜೆ ಬೇಕು ಹೇಳುದಿಲ್ಲ ನೀನು ದಾಮಧೂಮಾಗಿ ಮಾಡು ಗೌಜಿಂದ ಮಾಡು ಹಸ್ಸಾರ ಪಟಾಕಿ ಬಿಡೋದು ಅವ ಹೇಳುದಿಲ್ಲ ಅವ ಹೇಳುದೇನು ಭಕ್ತಿಯ ಪ್ರೀತಿ ನಂಗೆ ಅರ್ಪಣೆ ಮಾಡು ನಾನು ಸ್ವೀಕಾರ ಮಾಡಿ ಅನುಗ್ರಹ ಮಾಡಿ ಮಾತೇ ದೇವರುಗಳದ್ದು ದೇವರನ್ನ ಯಾರು ನೋಡಿದಾರ ದೇವರನ್ನು ನೋಡಿದವರು ಯಾರಿಲ್ಲ ಶಕ್ತಿ ಹೇಳುವುದು ಅಪರಿಮಿತ ಅಂತ ಆಗಿರುವಾಗ ನಾನು ಇಲ್ಲಿ ಬರ್ಬೇಕು ಇವತ್ತು ಬರ್ಬೇಕಾದ್ರೆ ಆತನ ಮನೋಪತಿ ಸ್ವಾಹ ಭೋ ಸ್ವಾಮಿನ್ ಜಗದಾನ್ನಾಥ ಯಾವತ್ ಪೂಜಾವಸಾನಕಂ ತಾವತ್ವಂ ಪ್ರೀತಿ ಭಾವೇನ ಹಾಕಿ ಸ್ಥಿರೋ ಭವ ತುಪ್ಪಸನ್ನೋ ಭವ ವರದೋ ಭವ ಆವಾಹಿತೋ ಭವ ಸಂಸ್ಥಾಪಿತೋ ಭವ ಸನ್ನಿಹಿತೋ ಭವ ಸನ್ನಿಧೋ ಭವ ಅವಗುಡ್ಡಿತೋ ಭವ ಸುಪ್ರಸನ್ನೋ ಭವ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಆಧಾರಂ ದೇವ ಪಾದ್ಯಂ ಪಾದ್ಯ ಸಮರ್ಪಯಾಮಿ ಹಸ್ತಯೋ ವರ್ಗ್ಯ ಸಮರ್ಪಯಾಮಿ ಉಪವೇದ ಸಮರ್ಪಯಾಮಿ ಮಧುವರ್ಗ ಸಮರ್ಪಯಾಮಿ ಸ್ನಾನಂ ಕರಿಷ್ಯೆ ಅಪವಿತ್ರ ಪವಿತ್ರೋ ಭವ ಸರ್ವಾವಸ್ಥಾಂಗತೋ ಭವ ಸ್ಮರೇತ್ ಪುಣ್ಯಭಾಗ ಮಂತ್ರಸ್ಥಾನ ಸಮರ್ಪಯಾಮಿ ಗಂಧಂ ಸಮರ್ಪಯಾಮಿ ಮುಂದೆ ಬನ್ನಿ ಈ ದಾರಂದಕ್ಕೆ ಇಲ್ಲಿಗೆ ಮಧ್ಯಕ್ಕೆ ಅಲ್ಲಿಗೆ ಹಾಕುದು ಅಸ್ತ್ರಿ ಕುಂಕುಮ ಆಯ್ತಾ ಹರಿದ್ರಾಚೂರ್ಣಮೇ ತದ್ದಿ ಬನ್ನಿ ಮುಂದೆ ಬನ್ನಿ ಹರಿದ್ರಾಚೂರ್ಣಮೇ ತದ್ದಿ ಸ್ವರ್ಣ ವರ್ಣ ಮನೋಹರಂ ವಿಲೇಪನಂ ಸರ್ವಶ್ರೇಷ್ಠಿ ಪ್ರೀತ್ಯರ್ಥಂಕಿತ ಮಧ್ಯಕ್ಕೆ ಹಾಕುದು ಸ್ವರ ಮಂಗಲ ಮಾಂಗಲ್ಯೆ ಶಿವೇ ಸರ್ವಾಲ ಸಾಧಿಕೆ ಶರಣ್ಯೇ ತ್ರಮಕೆ ಗೌರಿ ನಾರಾಯಣಿ ನಮೋಸ್ತುತೆ ಮಕ್ಕಳು ಯಾರು ಮಂಜಾರ ಮಕ್ಕಳು ಸಾಧಿಕೆ ಶರಣ್ಯೇ ತ್ರಮಕೆ ಸುಪುಷ್ಪಾಣಿ ಸಮರ್ಪ ಲಕ್ಷ್ಮಿಗೆ ಪುಷ್ಪ ಇಡುದು ಅಂತ ಸುಪುಷ್ಪಾಣಿ ಸಮರ್ಪಯಾಮಿ ನಮಸ್ಕಾರ ಅಲ್ಲ ಕೈ ಮುಗಿದು ನಮಸ್ಕಾರ ಸಮರ್ಪಯಾಮಿ ದೇವತಾಭ್ಯೋ ಹಿಡ್ಕೊಳ್ಳಿ ಭಗವತ್ಯೇ ನಮಃ ಗುಣಗಾನಾಖ್ಯಂ ಕರ್ಮ ಕರಿಷಿ ಇನ್ನು ಭಗವತಿಯನ್ನ ಗುಣಗಾನ ಮಾಡು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಸ್ಥಿರವಾಗಿರುವಂತವಳು ನಮಗೆ ಅಲಕ್ಷ್ಮೀಭೂತವಾಗಿ ದೂರವಾಗಿ ಲಕ್ಷ್ಮಿ ಸಾಧ್ಯ ಕೊಡುವಂತವಳು ಚಂಚಲ ಮಹಾಲಕ್ಷ್ಮಿ ಒಬ್ಬರ ಸೇರಿದ ಹೋಗಿ ಆಯ್ತಾಗಿರುವಾಗ ತನ್ನ ಸಂಪತ್ತು ಮಾತ್ರ ಅಲ್ಲ ನಮಗೆ ಅಷ್ಟ ಐಶ್ವರ್ಯನ ಕೊಡುವಂತವಳೆ ಮಹಾಲಕ್ಷ್ಮಿ ಹೇಳಿದ್ದಾರೆ 3 ರೂಪದಲ್ಲಿದ್ದಾಳೆ ಭಗವತಿ ಅಲ್ವಾ ಮಹಾಕಾಲಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾಕಾಲಿ ದುರಿತಗಳನ್ನ ಅರ್ಥಗಳನ್ನ ತೊಂದರೆಗಳನ್ನ ಬಾಧೆಗಳನ್ನೆಲ್ಲ ದೂರ ಮಾಡ್ತಾಳೆ ಹೇಳಿದ್ದಾರೆ ಮಹಾಲಕ್ಷ್ಮಿ ಸಕಲ ಸಂಪತ್ತನ್ನು ಕೊಡುವಂತವಳು ಆ ಧನ ಸಂಪತ್ತು ಮಾತ್ರ ಅಲ್ಲ ಅಷ್ಟ ಐಶ್ವರ್ಯವನ್ನು ಕೊಡುವಂತವಳು ಅಂತ ಬಹುಶಃ ಧನ ಸಂಪತ್ತನ್ನು ಸಾಕಾಗುದಿಲ್ಲ ಅಲ್ಲ ನೋಡಿದ್ದೇವೆ ಅಲ್ಲ ನಾವು 3 ವರ್ಷ ಆಯ್ತು ಸ್ಟುಡಿಯೋಗೆ ಯಾರು ಪುನೀತ್ ರಾಜಕುಮಾರ್ ಕೋಟಿ ಗಟ್ಟಲೆ ಎಲ್ಲ ಬಿಟ್ಟು ಹೋಗಿದ್ದಾಗಿರುವಾಗ ಬಹುಶಃ ಬೇಕಿರುವಂತ ಅಷ್ಟ ಐಶ್ವರ್ಯನ ಕೊಡುವಂತವಳೆ ಮಹಾಲಕ್ಷ್ಮಿ ಹೇಳಿದ್ದಾರೆ ಮಹಾ ಸರಸ್ವತಿ ಹೇಳುವಂತವಳು ನಮಗೆ ಪ್ರೇರಣೆ ಕೊಟ್ಟು ಯಾವ ಸಮಾಜದ ಒಳ್ಳೆಯದು ಯಾವ ಸಮಾಜ ಕೆಟ್ಟದ ಪ್ರೇರಣೆ ಕೊಟ್ಟು ಮುಂದುವರಿಸುವಂತವಳು ಹಾಗೆ ಆ ವಿದ್ಯಾದಾಯಕಿಯು ಹಾಗೆ ಉದ್ಯೋಗ ಸ್ಥಾನದಲ್ಲಿ ಸ್ಥಾನ ಮಾನ ಕೀರ್ತಿ ಗೌರವ ಪ್ರತಿಷ್ಠೆ ಕೊಟ್ಟು ಉತ್ತುಂಗ ಸಾಕಾಗಿ ಹೋಗುವಂತವಳೆ ಮಹಾ ಸರಸ್ವತಿ ಇಂತಹ ಭಗವತಿಯನ್ನ ವಿಶೇಷವಾಗಿ ಆಹ್ವಾನ ಮಾಡಿ ಇನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ದೇವರನ್ನು ಕೂಡ ಆಹ್ವಾನ ಮಾಡಿರುವ ಹಾಗೆ ದಿಕ್ಪಾಲ ದೇವತೆಗಳು ನಮ್ಮೊಟ್ಟಿಗೆ ಬರೋ ದೇವತೆಗಳು ನವಗ್ರಹ ದೇವತೆಗಳು ಅಂತ ಅವರನ್ನು ಕೂಡ ಆಹ್ವಾನ ಸೂರ್ಯದೇವರನ್ನ ಚಂದ್ರದೇವರನ್ನ ಅಂಗಾರಕ ಬುಧ ಗುರು ಶುಕ್ರ ಶನಿ ರಾಹು ಕೇತುವನ್ನು ಕೂಡ ಆ ದಾರಂದ ಮಧ್ಯದಲ್ಲಿ ಆವಾಹನ ಮಾಡಿರುವ ಇನ್ನು ದಿಕ್ಕಿನ ಬಲಿ ಹಾಕಿದ್ದೇವೆ ಅಲ್ಲ ಸುತ್ತ ಬಲಿ ಹಾಕಿದ್ದೇವೆ ನಾವು ಹಾಗೆ ಆ ದೇವತೆಗಳನ್ನು ಕೂಡ ದಾರಂದ ಮಧ್ಯದಲ್ಲಿ ಆವಾಹನ ಮಾಡಿದ್ದೇವೆ ಇಂದ್ರ ಅಗ್ನಿ ಯಮ ನಿರುತಿ ವರುಣ ವಾಯು ಕುಬೇರ ಈಶಾಲವನ್ನು ಕೂಡ ಆವಾಹನ ಮಾಡಿರುವಂಥದ್ದು ನಿನ್ನ ಮಾಡುವಂಥ ಗುಣಗಾನ ಮಹಾಲಕ್ಷ್ಮಿ ಮಾಡುವ ಗುಣಗಾನ ಆ ಶ್ರೀಸೂಕ್ತ ಫಲಶ್ರುತಿ ಅದನ್ನ ಒಳ್ಳೆದ್ರೆ ಆಲಿಸಿಕೊಂಡು ಬರ್ತಕ್ಕಂತಹ ದೋಷಗಳಾಗಲಿ ಅಲಕ್ಷ್ಮೀಭೂತ ಕಾಲಿದ ಜಾಗಕ್ಕೆ ಅಲಕ್ಷ್ಮೀಭೂತವನ್ನು ಕುತ್ಕೊಳ್ತದಂತೆ ಹಾಗಿರುವಾಗ ಅಲಕ್ಷ್ಮೀಭೂತ ಅದೆಲ್ಲ ದೂರವಾಗಿ ಸುಮಾಂಗ ದ್ರವ್ಯ ಹಿಡ್ಕೊಂಡು ನಾವು ಮನೆಯೊಳಗೆ ಹೋದ ಹಾಗೆ ಏನೊಂದು ದೋಷಗಳೆಲ್ಲ ಪ್ರತಿಪಾದನೆ ಆಗಿ ಹಾಲು ಉಕ್ಕಿದ ಹಾಗೆ ಹೇಗೆ ಅಮೃತ ಸದೃಶವಾಗಿ ಆಗ್ತದೆ ಸಕ್ಕರೆ ಹಾಕಿ ಒಳ್ಳೆ ಅಮೃತ ಸಿಹಿ ವಸ್ತು ಹೇಗೆ ಆಗ್ತದೋ ಆ ಸಕಲ ದೋಷಗಳೆಲ್ಲ ಪರಿಪಾದನೆ ಆಗಿ ಅಮೃತ ಸದೃಶವಾಗಿ ಮನೆಯಲ್ಲಿ ಇರುವಾಗಿ ಅನುಗ್ರಹವನ್ನು ಮಾಡಿ ರಕ್ಷಣೆ ಮಾಡಬೇಕು ಅಂತೇಳಿ ಮಾತೃ ಸ್ವರೂಪ ಭಗವತಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ನಾವು ಅದಕ್ಕೆ ಮನೆಗೆ ಒಳಗೆ ಹೋಗುವಾಗ ಮನೆಯ ಹಿಂದಿನ ಆದ ಉಂಟು ಮನೆ ಕಟ್ಟಿನವರು ಮದುವೆ ಮಾಡಿದವರು ಮನೆಯೇ ಮಂತ್ರಾಲಯ ಮನೆಯಲ್ಲಿ ನಾವು ವಾಸ ಆಗಿರ್ಬೇಕಂತ ಆದಾಗ ನಮಗೆ ಬೇಕಾದ ಸಮಾಜದಲ್ಲಿ ಇಟ್ಕೊಂಡು ಹೋಗ್ಬೇಕಂತ ಮೊದಲು ಹೇಳಿದ್ದೆ ವಿಶೇಷವಾಗಿ ಮನೆಯಲ್ಲಿ ಮಕ್ಕಳು ಆಡಬೇಕು ಆ ಉದ್ದೇಶ ತೊಟ್ಟಿನ ಮಗು ಇಟ್ಕೊಂಡು ಹೋಗುವಂಥದ್ದು ಹಾಗೆ ಮನೆಯಲ್ಲಿ ವಿವಾಹೋತ್ಸವ ಆಗಬೇಕು ಉದ್ದೇಶ ಕಲಶಕನ್ನ ಇಟ್ಕೊಂಡು ಹೋಗುವಂಥದ್ದು ಹಾಗೆ ಮನೆಯಲ್ಲಿ ನಮಗೆ ಅಕ್ಷಯ ಆಗ್ಬೇಕು ಉದ್ದೇಶ ಹಾಗೆ ಹಾರ ಹಿಡ್ಕೊಂಡು ಹೋಗಿ ಹಾಲು ಉಕ್ಕಿಸುವಂಥದ್ದು ಅಂತ ಹಾಗೆ ಸುಮಾಂಗ ದ್ರವ್ಯವನ್ನ ಯಾವುದು ಅರ್ಶಿನ ಕುಂಕುಮ ಬಂಗಾರ ಹಾಗೆ ನಾವು ಸಂಪತ್ತುಗಳನ್ನ ಅದನ್ನ ಇಟ್ಕೊಂಡು ಹೋಗುವಂಥದ್ದು ಅಂತ ಹಾಗೆ ದೇವರನ್ನ ಪೂಜಿಸಬೇಕು ಹಾಗೆ ದೇವರ ಫೋಟೋನ ಇಟ್ಕೊಂಡು ಹೋಗಿ ಆ ಜಾಗದಲ್ಲಿ ಇಟ್ಟು ಆಯಾ ಜಾಗದಲ್ಲಿ ಆ ವಸ್ತುವನ್ನು ಇಟ್ಟಾಗ ವಸ್ತು ಸಾಹಿತಿ ವಾಸ್ತು ದೇವತೆಗಳು ಸ್ಥಿರವಾಗಿ ಆ ಮನೆಯಲ್ಲಿ ಇಡ್ತಾರೆ ಅಂತ ಶಾಸ್ತ್ರ ಆಗಿರುವಾಗ ಅಲಕ್ಷ್ಮೀಭೂತವಾದ ದೂರವಾಗಿ ಲಕ್ಷ್ಮಿಯ ಸಾನ್ನಿಧ್ಯ ಇದ್ದುಕೊಂಡು ಪೂರ್ಣ ಅನುಗ್ರಹ ಮಾಡಬೇಕು ಅಂತೇಳಿ ಮಾತೃ ಸ್ವರೂಪ ಅಂತ ಭಗವತಿಯಲ್ಲಿ ಪ್ರಾರ್ಥನೆ ಮಾಡೋದು ದಶನಿ ಪ್ರಾಯದ ಭೂತವಾಜು ಯಾದಾಜಮನ್ವಹಂ ಅಶ್ವದಾಯಿ ಗೋದಾಯಿ ಧನದಾಯಿ ಮಹಾದನೆ ಧನಮೇ ವಿರದಾಂ ದೇವಿ ಸರ್ವ ಕಾಮಾಶ್ಚತೆ ಇಮೆ ಪುತ್ರ ಪೌತ್ರ ಧನಂ ದಾಜಂ ಹಸ್ತಶ್ವಾದಿಗವೇರತಂ ಭಜಾನಾ ಭವತಿರ್ಮಾತ ಆಯುಷ್ಮಂತಂ ಕರೋತು ಮಾಂ ತಕ್ರೋತ್ಮಜಮಾ ಸರ್ವ ಲೋಭೋ ನಾಶಮಾಮತಿ ಭವಂತ ಕೃತಪುಣ್ಯಾನಾಂ ಭಕ್ತಾನಾಂ ಶ್ರೀ ಸೂಕ್ಷ್ಮವಿದ್ ಮಹಾದೇವಿ ವಿದ್ಮಹೇ ವಿಷ್ಣು ಭಕ್ತಿ ರಥ ಲಕ್ಷ್ಮೀ ಭಗವದಯಾತ್ ಸರಸಿ ನಲೇ ರೋಜಾಸ್ತೆ
ಧವತರಾಜ ಗಂಧಮಾನಶಿವ ಭಗವತಿ ಹರಿವಲ್ಲಭಿ ಮನೋಜ್ಞೆ ತ್ರಿಭುವನ ಭೂತಿಮಕ್ಯಂ ಜಾಸಾಪದ್ಮಾನಮಸ್ತ ವಿಪುಲಗಣತಿ ವರ್ತಮತ್ರಾದಾಶಿ ಗಂಭೀರ ವರ್ತನಾಭಿಸ್ತನ ಭಾರ ನಮಿತಾಶಿ ಪ್ರೋಸ್ತರೋತ್ತರ್ಯ ಲಕ್ಷ್ಮೀ ದಿವ್ಯ ಹೇಗೇಂದ್ರಹಿ ಮಣಿ ಗಣಹಿತೈಹಿ ಸ್ಥಾಪಿತ ಗುಂಬೆ ನಿತ್ಯಂ ತವತ್ಮಹಸ್ತ ಮಮ ಅಂತ ಹೇಳಿ ಮಮ ವಸತು ಗೃಹೇ ಸದಾ ಸರ್ವಮಾಂಗಲ್ಯಯುಕ್ತ ಹೇಳಿ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸಿದ್ಧಲಕ್ಷ್ಮಿ ಮೋಕ್ಷಲಕ್ಷ್ಮಿ ಜಯಲಕ್ಷ್ಮಿ ಸರಸ್ವತಿ ಶ್ರೀಲಕ್ಷ್ಮಿ ವರಲಕ್ಷ್ಮಿ ಚ ಪ್ರಸನ್ನ ಮಮ ಸರ್ವದಾ ಸ್ಥಿರ ಮಹಾಲಕ್ಷ್ಮಿ ಸಿದ್ಧಿರಸ್ತು ಇತಿ ಭವಂತೋ ಪ್ರಸಿದ್ಧಿರಸ್ತು ಧ್ಯಾಯಾಮಿ ಧ್ಯಾನ ಸಮರ್ಪಯಾಮಿ ಪಾದಾಂತಂ ಸಮರ್ಪಯಾಮಿ ಧೂಪಂ ಆಗ್ರಾಪಯಾಮಿ ದೀಪಂ ದರ್ಶಯಾಮಿ ವನಪ್ರಸಾತ್ಮನ್ನಗಂಧಾರ್ಧೋತ್ತಮಃ ಆಗ್ರೇ ಸರ್ವದೇವಾನಾಂ ಧೂಪಗ್ರಾಗ್ರಮಃ ತೇಜಃ ದೀಪೋऽयं प्रकिता ಧೂಪಂ ಆಗ್ರಾಪಯಾಮಿ ದೀಪಂ ದರ್ಶಯಾಮಿ ನೈವೇದ್ಯಾರ್ಥೆ ಕೈ ಮುಗಿಸಿಕೊಳ್ಳಿ ಹೊರತಸ್ಥಾಪಿತ ನಾಲಿಕೇರ ಕಂಡ ಮಹಾ ನೈವೇದ್ಯಂ ನಿವೇದಯಾಮಿ ಶ್ರೀಯುಗಾಶಿ ಉತ್ತಮ ಫಲ ಬಾಳೆಹಣ್ಣು ತೆಂಗಿನಕಾಯಿ ಅದಕ್ಕೆ ಉತ್ತಮ ಫಲ ಬೇರೆ ಯಾವುದಿಲ್ಲ ನೈವೇದ್ಯ ಮತ್ತೆ ನಾಲಿಕೇರ ಕಂಡ ಮಹಾ ನೈವೇದ್ಯಂ ನಿವೇದಯಾಮಿ ಜಹೋಮಿ ಸ್ವಾಹ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಪರಮಾತ್ಮನೇ ಸ್ವ ಶ್ರೀಯುಗಾಶಿ ಮಹಾಕಾಳಿ ಮಹಾಲಕ್ಷ್ಮೀ ನಮಃ ಮಹಾ ಬ್ರಹ್ಮ ವಿಷ್ಣು ಮಹೇಶ್ವರ ನಮಃ ನವದೇವತಾ ದಿಕ್ಪಾದೇವತಾಯ ನಮಃ ನಾಲಿಕೇರ ಕಂಡ ಮಹಾ ನೈವೇದ್ಯಂ ನಿವೇದಯಾಮಿ ಗಂಡೂಷ ಸಮರ್ಪಯಾಮಿ ಭೋಗಸ್ತು ಭಕ್ಷ್ಯಾನ್ ಸಮರ್ಪಯಾಮಿ ಊಕೀರ್ಷಯುಕ್ತಂ ನಾಗವಲತಾಂಬೂಲ ಮಧ್ಯಮ ರಾಜೋಪಚಾರ ಪೂಜಾನ್ ಸಮರ್ಪಯಾಮಿ ಗಂಟೆ ಬಡಿಯುವುದು ಆಯ್ತಾ ಮಂಗಲಾರಾಧನಾ ಕ್ಯಂಕರಿಷ್ಯೇ ಜಯತಿ ಹರಿ ಕುರ್ಯಾಧರಿರ್ಮಂಗಲಂ ಕುರ್ಯಾಧರಿರ್ಮಂಗಲಂ ಪೂಜೆ ಅವಸಾನ ಕಾಲ ಪ್ರಸನ್ನ ಕಾಲ ಹೋಮದಲ್ಲಿ ಪೂರ್ಣಾಹುತಿ ಕಾಲ ಪ್ರಸನ್ನ ಕಾಲ ಅಂತ ಈ ಒಂದು ಕಾಲದಲ್ಲಿ ಒಂದು ಕ್ಷಣ ನಾವು ದೇವರಲ್ಲಿ ಏನು ಬೇಡ್ತೇವೆ ಅದಕ್ಕೆ ದೇವರು ಕೊಡಿ ಸಾಧ್ಯ ಇಲ್ಲ ಅಲ್ವಾ ಎಲ್ಲದಕ್ಕೂ ಬೆಲೆ ಜಾಸ್ತಿ ಉಂಟು ಅಲ್ಲ ಗ್ರಾಮೀಣ ಉಂಟು ಹಾಗೆ ನಾವು ಯಥಾಶಕ್ತಿಯಾಗಿ ಯಥಾಮತಿಯಾಗಿ ದಾನವನ್ನು ಕೊಟ್ಟುಕೊಂಡು ಆ ಸುಮುಹೂರ್ತದಲ್ಲಿ ಗೃಹ ಪ್ರವೇಶ ಆಗಬೇಕು ಮನೆಯ ಯಾಕೆ ಎಂದು ಕೇಳಿದಾಗ ವಿಶೇಷವಾಗಿ ಮನೆಯಲ್ಲಿ ಆಗುವಾಗ ಬ್ರಾಹ್ಮಣರು ಬ್ರಹ್ಮಚಾರಿಗಳು ಬಂದ ಕೂಡಲೇ ಅವರು ಆ ಬ್ರಾಹ್ಮಣ ಪಡೆದಿರ್ತಾರೆ ಅಂತ ಆದರೆ ಈಗಿನ ಕಾಲದಲ್ಲಿ ಹಾಗಿಲ್ಲ ಈಗ ಎಲ್ಲ ವೃತ್ತಿಗೆಲ್ಲ ಇರುವಂಥವ್ರು ಆಗಿರುವಾಗ ಆ ವೇದವನ್ನು ತಿಳಿದಿರುವಂಥವ್ರು ಬ್ರಾಹ್ಮಣರು ಹೇಳುವ ಪ್ರಕಾರವಾಗಿ ಈಗೆಲ್ಲ ಬಿಟ್ಟು ಹೋಗಿದೆ ಹೇಳುವ ಆದರೆ ತಿಳಿದವರ ಮುಖಾಂತರ ಕ್ರಮಾಂಗ ಮಾಡಬೇಕಾಗಿ ಆ ವೇದವನ್ನು ತಿಳಿದವರು ನಾವು ಆಗಿರುವಾಗ ವಿಶೇಷವಾಗಿ ಕೊಡುವಂಥ ಮರ್ಯಾದೆಯನ್ನು ಸ್ವೀಕಾರ ಮಾಡಿಕೊಂಡು ಮುಹೂರ್ತದಲ್ಲಿ ಪ್ರವೇಶ ಆದ ಹಾಗೆ ಅಲಕ್ಷ್ಮಿ ಬೋಧ ದೂರವಾಗಿ ನಮ್ಮನ್ನು ಅನುಗ್ರಹ ಮಾಡಬೇಕು ಅಂತ ಆ ಲಕ್ಷ್ಮಿಯಲ್ಲಿ ಕೇಳಿಕೊಡುವಂಥದ್ದು ಫಲಂ ಮನೋಹರ ಬಲಂ ತವೋತ್ಸಾವರ ಶಾಂತಿಂ ಪ್ರಯಚ್ಛಮೆ ತಾಂಬೂಲಂ ಶೇಖರ ಮಾತ್ರಂ ಲಕ್ಷ್ಮೀನಾರಾಯಣ ಕೊಡಿ ಅಸ್ಮದ ಶಾಂತಿಂ ಪ್ರಯಚ್ಛಮೆ ಪ್ರಯಚ್ಛತು ಹಿರಣ್ಯ ಗರ್ಭಸ್ಥಂ ಹೇಮ ಬಿರಿವಾಸೋ ಅನಂತ ಪುಣ್ಯವ್ರತಂ ಅತಃ ಶಾಂತಿಂ ಪ್ರಯಚ್ಛಮೆ ನೀರು ಹಾಕಿದಾಯ್ತಾ ಅತಃ ಶಾಂತಿಂ ಪ್ರಯಚ್ಛಮೆ ಪ್ರಯಚ್ಛತು ಗೃಹ ಪ್ರವೇಶ ಸುಲಗ್ನತಾ ಫಲ ಸಿದ್ಧಿರಸ್ತು ಭವಂತೋ ಬ್ರುವಂತೋ ಗೃಹ ಪ್ರವೇಶ ಸುಲಗ್ನತಾ ಫಲ ಸಿದ್ಧಿರಸ್ತು ಇದು ಭವಂತೋ ಬ್ರುವಂತೋ ಗೃಹ ಪ್ರವೇಶ ಫಲ ಸಿದ್ಧಿರಸ್ತು ದೇವರಿಗೆ ಅರ್ಪಣೆ ಅಂತ ಸುಲಗ್ನ ಫಲ ಸಿದ್ಧಿರಸ್ತು ಅಥ ದೇವತಾ ಆವಾಹನ ಶುಭಂ ವಾಸ್ತು ಭವಂತೋ ಬ್ರುವಂತೋ ಶುಭಂ ವಾಸ್ತು ಶುಭಂ ವಾಸ್ತು ಶುಭಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು ಭವಂತೋ ಬ್ರುವಂತೋ ಶುಭಂ ವಾಸ್ತು ಶುಭಂ ವಾಸ್ತು ಶುಭಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು ಭವಂತೋ ಬ್ರುವಂತೋ ಶುಭಂ ವಾಸ್ತು ಶುಭಂ ವಾಸ್ತು ಶುಭಂ ವಾಸ್ತು ಅಧಿಷ್ಠಿರವಾಸ್ತು ಸಿದ್ಧಿರಸ್ತು. ಇನ್ನು ಒಬ್ಬೊಬ್ಬರು ಒಂದೊಂದು ಇಟ್ಕೊಂಡು ಹೋಗುವಂಥದ್ದು ಆಯ್ತಾ. ಮಗಳು ಬರಲಿ ಮಗಳು ಮಗಳು ಬರಲಿ ಒಬ್ಬರು ದೀಪ
ಒಬ್ಬರು ದೀಪ ಇಟ್ಕೊಳ್ಳಿ, ದೀಪ ಇಟ್ಕೊಳ್ಳಿ, ಒಬ್ಬರು ದೀಪ ಇಟ್ಕೊಳ್ಳಿ, ಒಬ್ಬರು ಕಾಲು ಕನ್ನಡಿ ಇಟ್ಕೊಳ್ಳಿ, ಕಲಶ ಕನ್ನಡಿ ಆಯ್ತಾ? ದೀಪ ಇಟ್ಕೊಳ್ಳಿ, ಗಂಟೆ ಗಂಟೆ ಬರೀ ಇನ್ನು ಒಬ್ಬೊಬ್ಬರ ಹಿಡ್ಕೊಳ್ಳೋದು ಗಂಟೆಲ್ಲ ಆಯಾ ಜಾಗದಲ್ಲಿ ಆಯಾ ವಸ್ತುಗಳನ್ನು ಇಡುವಂಥದ್ದು. ಒಬ್ಬರು ದೇವರ ಪಟ್ಟ ಗಂಟೆ ದೇವರ ಪಟ್ಟ ಬನ್ನಿ ತಿಳ್ಕೊಳ್ಳಿ, ಹೀಗೆ ಹೀಗೆ ಬನ್ನಿ. ಒಬ್ಬರು ಹಿರಣ್ಯ ಇಟ್ಕೊಳ್ಳಿ, ಹಿರಣ್ಯ ಆಗ್ತದಾ? ಇಟ್ಕೊಳ್ಳಿಕ್ಕೆ ಆಗ್ತದಾ? ಅಲ್ಲ ಇಟ್ಕೊಳ್ಳಿ ಆಯ್ತಾ? ನೀವಿನ್ನು ಮುಂದೆ ಬನ್ನಿ, ಗಂಟೆ ಬಡಿಯುದು, ಗಂಟೆ ಬಡಿಯುದು. ಸ್ವರ್ಗವೇ ನಾಚುವ ಹಾಗಿದೆ, ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ಕಣ್ಣೆರಡು ಇರಬಹುದು, ನೋಟಗಳೊಂದೇ ಅಲ್ಲವೇ, ರೂಪಗಳು ಎರಡೆರಡು, ಹೃದಯ ಒಂದೇ ಅಲ್ಲವೇ. ಈ ಜೀವನ ಸಂಜೀವಿನಿ, ಇದು ಅಣ್ಣನಾಶಯ, ನೀ ಹೇಳು ಶುಭಾಶಯ. ನಂಬಿದವರ ಪಾಲಿನ ಕಲ್ಪತರು ನೀನು, ವೀರೇಳು ಲೋಕದ ಫಲದ ಸಾಧನಕ್ಕೆ ನೀನೆ ಕಾರಣ. ಹೀರೇಳು ಲೋಕದ ಅನುಭವೀನ, ಇಹ ಫಲದ ಸಾಧನಕ್ಕೆ ನೀನೆ ಕಾರಣ. ನಿನ್ನ ಲೋಕದ ಒಂದು ಕೈಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ತಾನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕದಲ್ಲಿ ಪದುಮನೆನಿಸು ಎನ್ನ, ಪಾದ ಸೇವೆ ಒಂದೇ ಬ್ರಹ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ನಂಬಿದವರ ಪಾಲಿನ ಕಲ್ಪತರು ನೀನೆ. ಪರಮ ರಾಮ ನಾಮ, ಪರಮಾತ್ಮ ಧ್ಯಾನ ರಾಮ ರಾಮ, ಪರಮಾತ್ಮ ಧ್ಯಾನ ರಾಮ. ಶಿಲೆಯ ಮೆಚ್ಚಿಯ ನೆಲೆಯ ಸಮುದ್ರ
ಮುರಿದ ರಾಮ ಶಿಲೆಯ ಮೆಟ್ಟಿ ವೈಕೈಯ ಗೈದ ಶಿವಧನುಸ್ಸ ಮುರಿದ ರಾಮ ಶಿವಭಕ್ತ ರಾವಣನನ್ನು ಸಂಹರಿಸಿ ಬೆಳೆದ ರಾಮ ಶಿವಭಕ್ತ ರಾವಣನನ್ನು ಸಂಹರಿಸಿ ಬೆಳೆದ ರಾಮ ಹರಿಹರನು ಒಂದೇ ಎಂದು ಸಾರಿ ಸಾರಿ ಹೇಳಿದ ರಾಮ ಹರಿಹರನು ಒಂದೇ ಎಂದು ಸಾರಿ ಸಾರಿ ಹೇಳಿದ ರಾಮ ಇದೇ ರಾಮನಾಮ ಪರಮ ರಾಮನಾಮ ಪರಮಾತ್ಮ ಧ್ಯಾನ ಈ ರಾಮ ರಾಮ ಪರಮಾತ್ಮ ಧ್ಯಾನ ಈ ರಾಮ ಚಂದ್ರಸೇನ ನಂಬಿದ ರಾಮ ಜಾಂಬವಂತ ಜಪಿಸಿದ ರಾಮ ಚಂದ್ರಸೇನ ನಂಬಿದ ರಾಮ ಜಾಂಬವಂತ ಜಪಿಸಿದ ರಾಮ ಸುಗ್ರೀವ ಸಾರಿದ ರಾಮ ತಾಯಿಷಗಳಿಗೆ ಹಾಡಿದ ರಾಮ ಸುಗ್ರೀವ ಸಾರಿದ ರಾಮ ತಾಯಿಷಗಳಿಗೆ ಹಾಡಿದ ರಾಮ ಜನನ ಮರಣ ಮುಂದೆ ಎಂದು ಸಾರಿ ಸಾರಿ ಹೇಳಿದ ರಾಮ ಜನನ ಮರಣ ಮುಂದೆ ಎಂದು ಸಾರಿ ಸಾರಿ ಹೇಳಿದ ರಾಮ ಇದೇ ರಾಮನಾಮ ಪರಮ ರಾಮನಾಮ ಪರಮಾತ್ಮ ಧ್ಯಾನ ಈ ರಾಮ ರಾಮ ಪರಮಾತ್ಮ ಧ್ಯಾನ ಈ ರಾಮ ನಂದಗೋಪನಂದನ ಲಾದರೋಲ ಬೃಂದಾವನ ಮಂದಿರ ಚಂದಿರ ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ರಾಸಲೀಲ ನರ್ತನ ನಾದಲೋಲ ಮೋಹನ ರಾಸಲೀಲ ನರ್ತನ ನಾದಲೋಲ ಬೃಂದಾವನ ಮಂದಿರ ಚಂದಿರ ವೇಣುಗಾನದಿಂದ ಮೋದ ತಂದ ಚೇತನ ಗೋಪ ಗೋಪಿ ಮನವ ಗೆದ್ದ ಪರಮ ಪಾವನ ವೇಣುಗಾನದಿಂದ ಮನವ ತಂದ ಚೇತನ ಗೋಪ ಗೋಪಿ ಮನವ ಗೆದ್ದ ಪರಮ ಪಾವನ ನೀಲಮೇಘ ಸುಂದರ ವೇಣು ಮಾಧವ ಹಾರ ಪದಕ ಕಂಕಣ ಸುಂದರ ನೀಲಮೇಘ ಸುಂದರ ವೇಣು ಮಾಧವ ಹಾರ ಪದಕ ಕಂಕಣ ಸುಂದರ ರಾಸಲೀಲ ನರ್ತನ ರಾಗಲೋಲ ಮೋಹನ ರಾಸಲೀಲ ನರ್ತನ ರಾಗಲೋಲ ಮೋಹನ ನಂದಗೋಪನಂದನ ನಾಗಲೋಲ ಬೃಂದಾವನ ಮಂದಿರ ಚಂದಿರ ಕೊರಳ ತುಂಬ ತುಳಸಿ ಮಾಲೆ ಗಂಧ ಗಮ ಗಮ ಹೇಳಲಿಟ್ಟ ನಲಿಲು ಕರಿಯ ಸೊಬಗು ಸಂಭ್ರಮ ಕೊರಳ ತುಂಬ ತುಳಸಿ ಮಾಲೆ ಗಂಧ ಗಮ ಗಮ ಬೆರಳಲಿಟ್ಟ ನಲಿಲು ಕರಿಯ ಸೊಬಗು ಸಂಭ್ರಮ ರಾಧಿಕಾ ಮನೋಹರ ವಾಸುದೇವ ಪೀತಾಂಬರ ಸುಂದರ ಚಂದಿರ ರಾಧಿಕಾ ಮನೋಹರ ವಾಸುದೇವ ಪೀತಾಂಬರ ಸುಂದರ ಚಂದಿರ ರಾಸಲೀಲ ನರ್ತನ ರಾಧಲೋಲ ಮೋಹನ ರಾಸಲೀಲ ನರ್ತನ ರಾಧಲೋಲ ಮೋಹನ ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ಬೃಂದಾವನ ಮಂದಿರ ಚಂದಿರ ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ ಧಾನ್ಯಲಕ್ಷ್ಮಿಗೆ ನೀವು ದೀಪ ಹಚ್ಚಿರೆ ಧಾನ್ಯಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರೆ ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ ಹೂಮಾಲೆ ಹಾಕಿರೆ ಬಲದ ಕಾಲು ಮುಂದೆ ಇಟ್ಟು ಹೊಸಲು ದಾಟಿ ಬಾರಮ್ಮ ಭಾಗ್ಯ ತಾಯಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ ಬಲದ ಕಾಲು ಮುಂದೆ ಇಟ್ಟು ಹೊಸಲು ದಾಟಿ ಬಾರಮ್ಮ ಭಾಗ್ಯ ತಾಯಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ ಹಾಲು ತುಪ್ಪ ಹೊಳೆ ಹರಿಸಿ ಹರುಷ ಸುಖವ ತಾರಮ್ಮ ಹಾಲು ತುಪ್ಪ
ಸಂತಾನ ಕರುಣಿಸಮ್ಮ, ಧನ ಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ. ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ, ಹೂಮಾಲೆ ಹಾಕಿರೆ. ಶ್ರೀರಾಮಿತನೇ ಆನಂದ ನಿಲೆ ವಿಷ್ಣು ಪ್ರಿಯೆ ಬಾರೆ, ಶ್ರೀರಾಮಿತನೇ ಆನಂದ ನಿಲೆ ವಿಷ್ಣು ಪ್ರಿಯೆ ಬಾರೆ. ಕಮಲ ವದನ ಕಮಲಾಕ್ಷ ವಲ್ಲಭೇವ. भारतवर्षे वदतखण्डे वीरोः दक्षिणपार्श्वे गोदावर्याः दक्षिणे कुले शालीवाहनशके गोधावतारे परशुरामक्षेत्रे पश्चिमतीरे अस्मिन् वर्तमाने व्यावहारिके क्रोधी नाम संवत्सरे उत्तरायणे हेमन्तर्तौ मकरे पुष्यमासे कृष्णपक्षे दशम्यां पुण्यतिथौ ओम भार्गवासरयन्ताय शुभनक्षत्रशुभकरणानि एवं गुणविशेषणविशिष्टायां शुभपुण्यतिथौ साक्षात् परब्रह्मणे तस्मै श्रीगुरवे नमः। गुरुभ्यो नमः। प्रार्थनां समर्पयामि। अनुज्ञां देहि। सुमुखश्च एकदन्तश्च कपिलो गजकर्णिकः लम्बोदरश्च गडो विघ्नराजो गणाधिपः धूमकेतुर्गणाध्यक्षो बालचन्द्रो गज. ಗೃಹ ಪ್ರವೇಶದ ಸಂದರ್ಭದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಹೊಸ ಮನೆಯಲ್ಲಿ ಶುಭ, ಶಾಂತಿ, ಸಮೃದ್ಧಿ ಮತ್ತು ದೈವಿಕ ಅನುಗ್ರಹ ನೆಲೆಸಲೆಂದು ಭಕ್ತಿಯಿಂದ ಆಚರಿಸಲಾಗುತ್ತದೆ. ಶ್ರೀ ಮಹಾವಿಷ್ಣುವಿನ ಸತ್ಯನಾರಾಯಣ ರೂಪವನ್ನು ಆರಾಧಿಸಿ ಕುಟುಂಬದ ಸುಖ, ಸಂತೋಷ, ಆರೋಗ್ಯ ಮತ್ತು ಐಶ್ವರ್ಯಕ್ಕಾಗಿ ಪ್ರಾರ್ಥಿಸಲಾಗುತ್ತದೆ. ಸತ್ಯ, ಧರ್ಮ ಮತ್ತು ಪ್ರಾಮಾಣಿಕತೆಯ ಮಹತ್ವವನ್ನು ಸಾರುವ ಸತ್ಯನಾರಾಯಣ ವ್ರತಕಥೆಯನ್ನು ಈ ಸಂದರ್ಭದಲ್ಲಿ ಶ್ರವಣ ಮಾಡುವುದು ಸಂಪ್ರದಾಯವಾಗಿದೆ. ಹೊಸ ಗೃಹ ಜೀವನವು ದೇವರ ಆಶೀರ್ವಾದದೊಂದಿಗೆ ಸುಖಮಯವಾಗಿ ಸಾಗಲಿ ಎಂಬ ಸಂಕಲ್ಪದೊಂದಿಗೆ ಈ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಗೃಹ ಪ್ರವೇಶದ ಸಂದರ್ಭದಲ್ಲಿ ವಾಸ್ತುಪೂಜೆ ಪ್ರಮುಖವಾದ ಧಾರ್ಮಿಕ ಆಚರಣೆಯಾಗಿದೆ. ವಾಸ್ತುಶಾಸ್ತ್ರದ ನಂಬಿಕೆಯ ಪ್ರಕಾರ ಮನೆಯ ನಿರ್ಮಾಣದ ಸಂದರ್ಭದಲ್ಲಿ ಉಂಟಾಗಿರಬಹುದಾದ ವಾಸ್ತುದೋಷಗಳು ಅಥವಾ ನಕಾರಾತ್ಮಕ ಅಂಶಗಳು ನಿವಾರಣೆಯಾಗಲಿ ಹಾಗೂ ಮನೆಯಲ್ಲಿ ಶಾಂತಿ, ಸೌಖ್ಯ, ಸಮೃದ್ಧಿ ನೆಲೆಸಲಿ ಎಂಬ ಉದ್ದೇಶದಿಂದ ಈ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ವಾಸ್ತುದೇವತೆ ಹಾಗೂ ದಿಕ್ಪಾಲಕರನ್ನು ಪೂಜಿಸಿ ಹೊಸ ಮನೆಯಲ್ಲಿ ವಾಸಿಸುವ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ, ಸಂತೋಷ, ನೆಮ್ಮದಿ ಮತ್ತು ದೈವಿಕ ರಕ್ಷಣೆ ದೊರೆಯಲಿ ಎಂದು ಪ್ರಾರ್ಥಿಸಲಾಗುತ್ತದೆ. ಹೀಗಾಗಿ ವಾಸ್ತುಪೂಜೆ ಗೃಹ ಪ್ರವೇಶದ ಶುಭಾರಂಭವನ್ನು ಸೂಚಿಸುವ ಮತ್ತು ಹೊಸ ಮನೆಯನ್ನು ಪವಿತ್ರಗೊಳಿಸುವ ಒಂದು ಪ್ರಮುಖ ಸಂಪ್ರದಾಯವಾಗಿದೆ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ